ಇನ್ನು ಕೇರಳದಲ್ಲಿ ಕೋವಿಡ್ ಹೆಚ್ಚಳ ಆಗಿದೆ. ಕೊಡಗಿನಲ್ಲಿ ಹೈ ಅಲರ್ಟ್. ಗಡಿ ಭಾಗದಲ್ಲಿ ಹೆಚ್ಚಿನ ಒಂದು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿರುವಂತಹ ಒಂದು ಸಂದರ್ಭ ಇದು. ನಾವು ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ವಿರಾಜಪೇಟೆಯ ಪೆರುಂಬಾಡಿ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ನಡೆಸಲಾಗ್ತಾ ಇದೆ. ಚೆಕ್ ಪೋಸ್ಟ್ನಲ್ಲಿ ಕೇರಳದಿಂದ ಆಗಮಿಸುವವರ ತಪಾಸಣೆ ನಡೆಸಲಾಗ್ತಾ ಇದ್ದು, ಇಬ್ಬರು ಹೆಲ್ತ್ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಪ್ರಯಾಣಿಕರ ತಪಾಸಣೆ ನಡೆಸಲಾಗ್ತಾ ಇದೆ. ಇನ್ನು ರ್ಯಾಂಡಮ್ ಆಗಿ ಟೆಂಪರೇಚರ್ ಚೆಕ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಗೋಪಾಲ ಸೋಮಯ್ಯ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಅಲ್ಲಿಂದ ನೋಡೋಣ ಬನ್ನಿ. ಕೇರಳ ರಾಜ್ಯದಲ್ಲಿ ಕೊರೋನಾ ರೂಪಾಂತರ ತಳಿ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಕೇರಳದ ಗಡಿಯನ್ನು ಹಂಚಿಕೊಂಡಿರುವಂತಹ ಕರ್ನಾಟಕದ ಜಿಲ್ಲೆಗಳಲ್ಲಿ ಸೂಕ್ತ ಮುನ್ನೆಚ್ಚರಿಕೆ ವಹಿಸಿ ಅನ್ನೋ ಒಂದು ನಿರ್ದೇಶನ ಬಂದಿದೆ ರಾಜ್ಯ ಸರ್ಕಾರದಿಂದ. ಅದರ ಪ್ರಕಾರ ಕೊಡಗು ಜಿಲ್ಲೆ ಇಲ್ಲಿ ವಿರಾಜಪೇಟೆ ತಾಲೂಕಿನ ಮಾಕುಟ್ಟದ ಬಳಿ ಕೇರಳದ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಈ ಮಾಕುಟ್ಟದಿಂದ ಈ ಕಡೆ ಪೆರುಂಬಾಡಿ ಚೆಕ್ ಪೋಸ್ಟ್ನಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳನ್ನು ಜಿಲ್ಲಾಡಳಿತ ನಿಯೋಜನೆ ಮಾಡಿ ಒಂದು ಇಲ್ಲಿ ಪರೀಕ್ಷೆ ಅಂದರೆ ಮುನ್ನೆಚ್ಚರಿಕೆ ಕ್ರಮಕ್ಕೆ ಒಂದು ಕ್ರಮ ವಹಿಸಿರೋದನ್ನು ನಾವಿಲ್ಲಿ ನೋಡ್ಬೋದು. ಇದು ಪೆರುಂಬಾಡಿ ಚೆಕ್ ಪೋಸ್ಟ್. ಈ ಚೆಕ್ ಪೋಸ್ಟ್ನಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ವಿರಾಜಪೇಟೆ ನಗರ ಬರುತ್ತೆ. ಇದೇ ಪೆರುಂಬಾಡಿ ಪೊಲೀಸ್ ಚೆಕ್ ಪೋಸ್ಟ್ ಇಲ್ಲಿದೆ. ಇನ್ನು ಈ ಕಡೆ ನೋಡೋದಾದರೆ ಇಲ್ಲಿ ಕೇರಳ ಕಡೆಯಿಂದ ಅಂದರೆ ಅದು ಕೇರಳದ ಕಣ್ಣೂರಿಗೆ ಸಂಪರ್ಕ ಮಾಡುವಂತಹ ಒಂದು ರಸ್ತೆ. ಕೇರಳದಿಂದ ಪ್ರತಿನಿತ್ಯ ಸಾವಿರಾರು ವಾಹನಗಳು ಕರ್ನಾಟಕದ ನಮ್ಮ ವಿರಾಜಪೇಟೆಯನ್ನು ಪ್ರವೇಶ ಮಾಡುತ್ತೆ. ಈ ವಾಹನಗಳನ್ನು ತಡೆದು ಇಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ವಿವಿಧ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ನೀವು ಎಲ್ಲಿಂದ ಬಂದಿದ್ದೀರಿ, ಎಲ್ಲಿಗೆ ಹೋಗ್ತೀರಿ ಅನ್ನೋ ಒಂದು ಮಾಹಿತಿ, ನಂತರ ಪ್ರಯಾಣ ಮಾಡ್ತಿರುವ ಯಾರಿಗಾದರೂ ಅವರಿಗೆ ಆರೋಗ್ಯ ಸಮಸ್ಯೆ ಇದೆಯಾ ಅಂತ ಕೇಳ್ತಾರೆ. ಒಂದು ವೇಳೆ ಆರೋಗ್ಯ ಸಮಸ್ಯೆ ಇದೆ ಅಂತ ಅನಿಸಿದರೆ ಇಲ್ಲೇ ಒಂದು ಅವರಿಗೆ ಪ್ರಾಥಮಿಕ ಒಂದು ತನಿಖೆಯನ್ನು ಮಾಡ್ತಾರೆ, ಆರೋಗ್ಯ ಪರೀಕ್ಷೆಯನ್ನು ಮಾಡ್ತಾರೆ. ಆರೋಗ್ಯ ಪರೀಕ್ಷೆಯಲ್ಲಿ ಎಲ್ಲಾದರೂ ಸಂಭಾವ್ಯ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ಅವರನ್ನು ಇಲ್ಲಿಂದ ವಿರಾಜಪೇಟೆ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತೆ. ಅಲ್ಲಿ ಅವರಿಗೆ RT-PCR ಟೆಸ್ಟ್ ಮಾಡಿ ಒಂದು ವೇಳೆ ಆ ಪರೀಕ್ಷೆಯಲ್ಲಿ ರಿಸಲ್ಟ್ ಏನಾದರೂ ಪಾಸಿಟಿವ್ ಬಂದರೆ ಅವರನ್ನು ಮುಂದೆ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡುವಂಥ ಒಂದು ಕ್ರಿಯೆಗೆ ಇಲ್ಲಿ ಚಾಲನೆ ನೀಡಲಾಗಿದೆ. ಅಂದರೆ ಸದ್ಯ ನಮ್ಮ ಜಿಲ್ಲಾಡಳಿತದಿಂದ ಆ ಥರ ಒಂದು ಮಾರ್ಗಸೂಚಿಯನ್ನು ಇಲ್ಲಿ ಹೊರಡಿಸಲಾಗಿದೆ. ಅದರ ಪ್ರಕಾರ ಇಬ್ಬರು ಹೆಲ್ತ್ ಇನ್ಸ್ಪೆಕ್ಟರ್ಗಳು, ಇಬ್ಬರು ಸಮುದಾಯ ಆರೋಗ್ಯ ಅಧಿಕಾರಿಗಳು ಮತ್ತು ಆಶಾ ಕಾರ್ಯಕರ್ತೆ ಸೇರಿ ಒಟ್ಟು 5 ಸಿಬ್ಬಂದಿಯನ್ನು ಇಲ್ಲಿ ಪೆರುಂಬಾಡಿ ಚೆಕ್ ಪೋಸ್ಟ್ನಲ್ಲಿ ನಿಯೋಜನೆ ಮಾಡಿದ್ದಾರೆ. ಇವತ್ತು ಬೆಳಗಿನಿಂದಲೇ ಈ ತಪಾಸಣೆ ಆರಂಭವಾಗಿದೆ. ಇಡೀ ದಿನ ಈ ತಪಾಸಣೆ ನಡೆಯುತ್ತೆ. ಸದ್ಯಕ್ಕಂತೂ ಇದುವರೆಗೆ ಯಾವುದೇ ಒಂದು ಪ್ರಕರಣಗಳು ಅಂದರೆ ರೂಪಾಂತರ ತಳಿ ವೈರಸ್ ಬಾಧಿತವಾಗಿರುವಂತಹ ಯಾವುದೇ ಒಂದು ಪ್ರಕರಣ ಪತ್ತೆಯಾಗಿಲ್ಲ. ಆದರೆ ಮುಂದಿನ ಸರ್ಕಾರದ ಹೊಸ ಆದೇಶ ಬರುವವರೆಗೂ ಸದ್ಯಕ್ಕಂತೂ ಇದು ಮುಂದುವರಿಯುತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.